ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. RCB ವರ್ಸಸ್ RR ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ಗುರು ವೈಭವ್ ಸೂರ್ಯವಂಶಿ ಕ್ರೇಜಿ ಗುರು, 300 ಸ್ಟ್ರೈಕ್ ರೇಟ್ ಗುರು. ಔಟ್ ಆದಾಗ ಅದಕ್ಕೊಂದು ಏನಾದ್ರು ಸೆಲ್ಯೂಟ್ ಹೊಡಿಲೇಬೇಕು. ಯಪ್ಪ ಏನ್ ಗುರು ಅವ್ರದ್ದು ಕನೆಕ್ಷನ್ ಇದ್ದು ಏಜಲ್ವುಡ್ ಅವ್ರಿಗೆ ಮತ್ತೆ ಭುವನೇಶ್ವರ್ ಕುಮಾರ್ ಅವ್ರಿಗೆ ಒಂಥರ ಬೇಜಾರಾಗ್ಬಿಟ್ಟಿರೋದು ಗುರು. ಏನ್ ಗುರು ಈ ಚಿಕ್ಕ ಹುಡುಗ ನಮ್ಗೆ ಹಿಂಗ್ ಹೊಡಿತವನಲ್ಲ, ಅದೀಗ ಹೊರಟ್ ಹಾಗೆ ಆಗಿರತ್ತೆ ಗುರು. ಏನೇ ಅಂದ್ರು ಈಗ ಹೊರಟ್ ಹಾಗೆ ಆಗತ್ತೆ. ಈ ಚಿಕ್ಕ ಹುಡುಗ ಹಿಂಗ್ ಬಂದ್ ಹಿಂಗೆಲ್ಲ ಹೊಡೆದ್ ಬಿಟ್ರೆ ಗುರು, ಈಗ ಹೊರಟ್ ಹಾಗೆ ಆಗತ್ತೆ ಗುರು. ಬಟ್ ನಾನು RCB ಅವ್ರು 201 ರನ್ ಹೊಡಿತಾರೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಗುರು. 125ಕ್ಕೆ 7 ವಿಕೆಟ್ ಹೊಂಟೋಗಿತ್ತು. ಆಮೇಲೆ ನಮ್ ಪಟಿದಾರು ವೆಂಕಟೇಶ್ ಅಯ್ಯರ್ ಅವರು ಎಲ್ಲ ಚೆನ್ನಾಗಿ ಆಡಿದ್ರು. ಬಟ್ ಸುಯಾಶ್ ಶರ್ಮಾ ಅವ್ರು ಮಿಸ್ ಆದ್ರು. ಯಾವ್ದೊಂಥರ RCB ಕೊನೆಯಲ್ಲಿ ಮೇಜರ್ ಫ್ಯಾಕ್ಟ್ ಆಯ್ತು. ಇವತ್ತು ಅಭಿನಂದನ್ ಸಿಂಗ್ ಅವ್ರಿಗೆ ಇವತ್ತು ಅಷ್ಟೇನ್ ಚೆನ್ನಾಗಾಗ್ಲಿಲ್ಲ. ನೆಕ್ಸ್ಟ್ ಮ್ಯಾಚ್ ಏನ್ ಮಾಡ್ತಾರೋ, ಅಭಿನಂದನ್ ಸಿಂಗ್ ಅವ್ರನ್ನ ಆಡಿಸ್ತಾರೋ ಅಥವಾ ಬೇರೆ ಯಾರನ್ನಾರು ಆಡಿಸ್ತಾರೋ ಗೊತ್ತಿಲ್ಲ ಗುರು. ಇವತ್ತು ಲೆಕ್ಕದಲ್ಲಿ ಫಸ್ಟ್ ಬಾಲ್ ನಮ್ ಫಿಲ್ ಸಾಲ್ಡರ್ ಔಟ್ ಆಗ್ತಾರೆ. ಅದ್ ಏನಾಯ್ತು ಅಂತ ಫಿಲ್ ಸಾಲ್ಡರ್ ಗೊತ್ತಾಗೇ ಇರೋ ಅಷ್ಟರಲ್ಲಿ ಔಟ್ ಆಗ್ಬಿಡ್ತಾರೆ, ಎಲ್ಲ ಗೊತ್ತಾಗ್ದವ ಅಷ್ಟೊತ್ತಿಗೆ. ಆಮೇಲೆ ಗುರು ವಿರಾಟ್ ಕೊಹ್ಲಿ ಅವರು ಮತ್ತೆ ಪಡಿಕಲ್ ಅವರು ಒಂದ್ ರೇಂಜ್ ಆಡ್ತಾರೆ ಗುರು. ವಿರಾಟ್ ಕೊಹ್ಲಿ ಅವರು ಒಂದ್ 32 ರನ್, ಪಡಿಕಲ್ ಅವರು ಒಂದು 14. ಆಮೇಲೆ ಪಟೀದಾರ್ ಅವ್ರು ಮಾತ್ರ ಗುರು ಆಡೋದು. ಇನ್ ಪಾಂಡ್ಯದಿಂದ ರನ್ ಬರಲ್ಲ, ಜಿತೇಶ್ ಶರ್ಮಾ ಅವರಿಂದನೂ ರನ್ ಬರಲ್ಲ. ಮತ್ತೆ ಇವತ್ತು ನಮ್ಮ ಎಟ್ಮೈರ್ ಅವರು ಒಂದ್ ಒಳ್ಳೆ ಕ್ಯಾಚಸ್ ಗಳನ್ನೆಲ್ಲ ಎತ್ತಾಕೋತಾರೆ. ಆಮೇಲೆ ಗುರು ಕೊನೆಯಲ್ಲಿ ಟಿಮ್ ಡೇವಿಡ್ ಇದನ್ನು ಅಷ್ಟೇನು ರನ್ ಬರಲ್ಲ. ಕೊನೆಯಲ್ಲಿ ಒಂಚೂರು ನಮ್ಮ ಯಾರಪ್ಪ ವೆಂಕಟೇಶ್ ಅಯ್ಯರು ಮತ್ತೆ ರೊಮಾನಿಯೋ ಶೆಫರ್ಡ್ ಇಂದ ರನ್ ಬರತ್ತೆ ಗುರು. ವೆಂಕಟೇಶ್ ಅಯ್ಯರ್ ಸ್ಟಾರ್ಟಿಂಗ್ ರನ್ ಬಂದಿರಲ್ಲ, ಕೊನೆಯಲ್ಲಿ ಹೊಡೆದೇನೋ ಒಂದಿಷ್ಟು ಮ್ಯಾನೇಜ್ ಮಾಡ್ತಾರೆ. ಯಾಕಂದ್ರೆ ಬಿಷ್ಣೋಯ್ ಅವ್ರು ಸಖತ್ತಾಗಿ ಮಾಡ್ತಾರೆ ಗುರು. ಈ ಕಡೆ ಚೇಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಗುರು, ಇಬ್ರು ಈ ಸತಿ ಹೊಡಿತಿದ್ ನೋಡಿ ನಮ್ಮ ವೈಭವ್ ಸೂರ್ಯವಂಶಿ ಅವರು ಈ ಮ್ಯಾಚ್ ತೀರಿಸ್ಬಿಡ್ತಾರೆ ಗುರು. ಸೆಂಚುರಿ ಆಗತ್ತೆ ಅಂತ ಎಲ್ಲ ಅನ್ಕೋಬಿಟ್ಟೆ. ಇವ್ರು ಯಶಸ್ವಿ ಜೈಸ್ವಾಲ್ ಅವರು ಗುರು, ಇವರು ಚೆನ್ನಾಗಿ ಆಡ್ತಾರೆ, 6 ಎಲ್ಲ ಹೊಡಿತಾರೆ. ಬಟ್ ಎಡ್ಜಾಗಿ ಆ ಕ್ಯಾಚ್ ನ ಗುರು ನಮ್ಮ ಜಿತೇಶ್ ಶರ್ಮಾ ಅವ್ರು ಸಖತ್ ಕೀಪಿಂಗ್ ಗುರು. ಆ ಕೀಪಿಂಗ್ ಕ್ರೆಡಿಟ್ ಕೊಡ್ಲೇಬೇಕು. ಆಮೇಲೆ ಗುರು ನಮ್ಮ ವೈಭವ್ ಸೂರ್ಯವಂಶಿ ಮತ್ತೆ ಧ್ರುವ್ ಜುರೇಲ್ ಅವ್ರು ಆಡ್ತಿರ್ತಾರೆ ಗುರು. ಅವ್ರದ್ದು ಸಖತ್ತಾಗಿ ಆಡ್ತಿರ್ತಾರೆ, ನೀಟಾಗಿ ಆಡ್ತಿರ್ತಾರೆ. ಹಾಫ್ ಸೆಂಚುರಿ ಎಲ್ಲ ಹೊಡಿತಾರೆ ನಮ್ಮ ವೈಭವ್ ಸೂರ್ಯವಂಶಿ ಅವರು. 15 ಬಾಲ್ಗೆ ಹಾಫ್ ಸೆಂಚುರಿ ಹೊಡಿತಾರೆ ಇವರು. ಗುರು ಸಖತ್ತಾಗಿ ಆಡ್ತಾರೆ ವೈಭವ್ ಸೂರ್ಯವಂಶಿ ಅವ್ರದ್ದು. ಏನ್ ಗುರು ಅದೆಲ್ಲ ಕನೆಕ್ಟ್ ಆಗ್ತಿದ್ದು 6 ಕ್ಲಿಯರ್ ಕಟ್ ಹಿಟ್ಟಿಂಗ್ ಗುರು. ಆಮೇಲೆ ಗುರು ವೈಭವ್ ಸೂರ್ಯವಂಶಿ ಅವ್ರು ಔಟ್ ಆಗ್ತಿದ್ದ ತಕ್ಷಣ ಗುರು ಆ ಒಂದು ಕ್ಯಾಚ್ ನ ವಿರಾಟ್ ಕೊಹ್ಲಿ ಅವ್ರು ತಗೋತಾರೆ. ಕೃಣಾಲ್ ಪಾಂಡ್ಯ ಅವ್ರು ಬೌಲಿಂಗ್ ನ ಮಾಡ್ತಿರ್ತಾರೆ. ಅದಾದ ನಂತರ ಎಟ್ಮೈರ್ ಅವರು ಸಡನ್ ಆಗಿ ಬೌನ್ಸರ್ಗೆ ಕ್ಯಾಚ್ ಪ್ರಾಕ್ಟೀಸ್ ನ ಕೊಟ್ಟು ಜೋಸ್ ಹೇಜಲ್ವುಡ್ ಅವ್ರಿಗೆ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಗುರು ಪರಾಗ್ ಅವರು ಹೇಜಲ್ವುಡ್ ಅವ್ರಿಗೆ ಹೊಡಿಯಕ್ ಹೋಗ್ತಾರೆ. ಆ ಒಂದು ಕ್ಯಾಚ್ ನು ಸಹ ಕೃಣಾಲ್ ಪಾಂಡ್ಯ ಅವ್ರು ತಗೋತಾರೆ. ಕೃಣಾಲ್ ಪಾಂಡ್ಯ ಅವ್ರು ನೋಡಿ ಎಷ್ಟೊಂದ್ ಕಡೆ ಇನ್ವಾಲ್ವ್ ಆಗಿದ್ದಾರೆ ಗುರು. ಆಮೇಲೆ ಕೊನೆಯಲ್ಲಿ ನಮ್ ಧ್ರುವ್ ಜುರೇಲ್ ಮತ್ತೆ ರವೀಂದ್ರ ಜಡೇಜಾ ಅವ್ರು ಆಡ್ತಾರೆ. ರವೀಂದ್ರ ಜಡೇಜಾ ಅವ್ರು ಸಿಂಗಲ್ ಗೆನೆ ಆಡ್ತಿರ್ತಾರೆ. ಅವರೇನಷ್ಟು ಹೊಡಿಯಕ್ಕೆ ಹೋಗಲ್ಲ, ಒಂದೇ ಒಂದು ಬೌಂಡ್ರಿ ಹೊಡೆದಿರೋದು. ಧ್ರುವ್ ಜುರೇಲ್ ಅವ್ರ ಗುರು ನೋಡಿ ಗುರು 43 ಬಾಲ್ಗೆ 81 ರನ್. ಬಟ್ ಏನ್ ಗೊತ್ತಾಗಿರೋ ಧ್ರುವ್ ಜುರೇಲ್ ಅವರು ಹೊಡೆಯೋದು ನಿಮ್ಗೂ ಅಷ್ಟು ಗೊತ್ತಾಗಲ್ಲ, ಸರಿನಾ? ಇವ್ರು ಹೊಡಿತಿದ್ದಾರೆ ಧ್ರುವ್ ಜುರೇಲ್ ಅವರು ರನ್ನ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಒಂಥರ ಟಚ್ ಅಂಡ್ ಗೋ ತರ ಆಡ್ತಾರೆ ಅವರು. ಕ್ಲಿಯರ್ ಆಗಿ ತುಂಬಾ ಪವರ್ ಹಿಟ್ಟಿಂಗ್ ಅಂತ ಅನ್ಸಲ್ಲ, ಫುಲ್ ಟೈಮಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. ಅದರಿಂದ ನಿಮ್ಗೂ ಸಹ ಧ್ರುವ್ ಜುರೇಲ್ ಅವ್ರು ಹೊಡಿತಿದ್ದಾರೆ ಅಂತ ಸಡನ್ ಗೊತ್ತಾಗಲ್ಲ. ಸ್ಕೋರ್ ನೋಡಿದಾಗಲೇ ಗೊತ್ತಾಗೋದು ಏನ್ ಗುರು ಇಷ್ಟೊಂದು ಹೊಡೆದವ್ರೆ ಅಂತ. ಗುರು ಈ ಒಂದು ಮ್ಯಾಚ್ ಅನಾಲಿಸಿಸ್ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಅನ್ನಿಸ್ತು ಹೊಡಿರಿ, ಕಾಮೆಂಟ್ ಮಾಡ್ರಿ, ಲೈಕ್ ಏನೋ ಒಂದು ಮಾಡ್ರಿ ಗುರು. ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಜೈ ಹಿಂದ್, ವಂದೇ ಮಾತರಂ.